ಶೋಭಾ ಅವರಿದ್ದಾರೆ ಬೆಂಗಳೂರಿಂದ. ಶೋಭಾ ಅವರೇ ನಮಸ್ಕಾರ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್, ನಾವು ಇಲ್ಲಿ RHV ಕಾಲೋನಿ ಮಹದೇವಪುರ ಕ್ಷೇತ್ರದಿಂದ ಮಾತಾಡ್ತಾ ಇರೋದು ಸರ್. ಹೇಳಿ. ನಮ್ದೆಲ್ಲ ಮುಂಚೆ 2002 ವರ್ತೂರಲ್ಲಿ ಬರುತ್ತೆ ಸರ್. ಅದು ಇವಾಗ ಏನಾಗಿದೆ, 2002 ಪಟ್ಟಿಯಲ್ಲಿ ನಮ್ಮ ಇದೇ ಏರಿಯಾ ವೈಸೇ ಏನು ಲಿಸ್ಟೇ ಇಲ್ಲ ಸರ್, ಹೆಸರುಗಳೇ ಇಲ್ಲ. ಅದು ಎಷ್ಟು ಹುಡುಕಿದ್ರು BLOಗಳನ್ನ ಕೇಳಿದ್ರೆ ನಮಗೂ ಸಿಗ್ತಾ ಇಲ್ಲ, ಪರವಾಗಿಲ್ಲ ಬಿಡಿ ಅಂತಾರೆ. ಹೋಗ್ಲಿ, ನಮಗ್ ಗೊತ್ತಿರೋ ಇನ್ಫಾರ್ಮೇಶನ್ ನ ಕೊಟ್ಟು ನಾವು ಫಿಲಪ್ ಮಾಡ್ಕೊಡ್ತೀವಿ ಅಂದ್ರೆ ಇಲ್ಲ ಬೇಡ, 2002 ನೀವು ಹುಡುಕಿ ಮಾಡ್ಲೇಬೇಕು ಅಂತಾರೆ ಸರ್. ಏನ್ ಹೇಳೋದು? ಇಲ್ಲ ಆ ಥರ ಏನಿಲ್ಲ. ನಿಮ್ಮದು 2002 ಹುಡುಕಿ ಸಿಗಲಿಲ್ಲ ಅಂತ ಅಂದರೆ ನೀವು ಫಾರ್ಮ್ಗೆ ನಿಮ್ಮದು ಫಿಲ್ ಮಾಡಿ, ನಿಮ್ಮ ಡೀಟೇಲ್ಸ್ ಏನಿದೆ ಫಿಲ್ ಮಾಡಿ ಸೈನ್ ಮಾಡಿಕೊಡಿ. ಮತದಾರ ಪಟ್ಟಿಯಲ್ಲಿ ಹೆಸರು ಬರ್ತದೆ. ಅದೇನಾದ್ರು ನಾವು ಆಲ್ರೆಡಿ 2002ದಲ್ಲಿ ನೀವು ಎಲ್ಲಿದ್ರು ಸಹ ನೋಡಿ ಮ್ಯಾಪಿಂಗ್ ಮಾಡಿದ್ದೀವಿ. ಮ್ಯಾಪಿಂಗ್ ಆಗಿಲ್ಲ ಅಂದರೆ ಒಂದು ನೋಟಿಸ್ ಬರುತ್ತೆ. ನೋಟಿಸ್ ಬಂದ ಸಂದರ್ಭದಲ್ಲಿ ಒಂದು ದಾಖಲೆಯನ್ನು ಹಾಜರುಪಡಿಸಿದ್ರೆ ಆಯಿತು, ನಿಮ್ಮದು ಮತದಾರ ಪಟ್ಟಿ ಹೆಸರು ಬರ್ತದೆ. ಇದಕ್ಕೇನು ಆತಂಕ ಪಡಬೇಕಾಗಿಲ್ಲ. ನೀವು ಫಾರ್ಮನ್ನು ಕೊಡಲೇಬೇಕು. ನಿಮಗೆ ಫಾರ್ಮ್ ಕೊಟ್ಟಿದ್ದಾರೆ ಈಗ? ಕೊಟ್ಟಿದ್ದಾರೆ ಸರ್, ಫಾರ್ಮ್ ಕೊಟ್ಟಿದ್ದಾರೆ. ಅದೇ ನಾವು 50-60 ವರ್ಷದಿಂದ ಇಲ್ಲೇ ಇದೀವಿ ಸರ್. ಆದ್ರೆ ಇಡೀ ಏರಿಯಾದು ನಮ್ಮ RHV ಕಾಲೋನಿ ಎಷ್ಟೋ ಜನದ್ದು ಹೆಸರಿಲ್ಲ ಸರ್. ಅದ್ ಹೆಂಗ್ ಮಿಸ್ ಆಗತ್ತೆ ಅಂತ ತಿಳ್ಕೊಬೇಕಾಗಿತ್ತು. ಏನಿಲ್ಲ, ನೀವು ಇಷ್ಟೇನೆ, ನಿಮಗೆ ಫಾರ್ಮ್ ಬಂದಿದ್ರೆ ಅದನ್ನ ಫಿಲ್ ಮಾಡಿ ಕೊಡಿ. ನಿಮಗೆ ಎಷ್ಟು ಡೀಟೇಲ್ಸ್ ಗೊತ್ತಿದೆ ಅದನ್ನೆಲ್ಲ ಫಿಲ್ ಮಾಡಿ ಕೊಡಿ. ಇಲ್ಲ ಅಂದ್ರೆ ವಾರ್ಡ್ ಆಫೀಸ್ ಇದೆ, ನೀವು ವಾರ್ಡ್ ಆಫೀಸಿಗೆ ಹೋಗಿ, ಅಲ್ಲಿ ವಾರ್ಡ್ ಆಫೀಸಿಗೆ ಹೋದ್ರೆ ನಂಬರ್ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿದೀವಿ ಸರ್, ಅವರು ನಮ್ಗೇನು ಗೊತ್ತಿಲ್ಲ ಅಂತಾರೆ. ಇಲ್ಲ ಖಂಡಿತ ಆ ಥರ ಹೇಳಕ್ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ. ನೀವು ವಾರ್ಡ್ ಆಫೀಸಿಗೆ ಒಂದ್ಸರಿ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಸಮಸ್ಯೆ ಆಯಿತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾವು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲಿಕ್ಕಾಗುತ್ತೆ. ಎಸ್, ಧನ್ಯವಾದಗಳು ಶೋಭಾ ಅವರೇ. ಈಗ ಸರ್, ಯಾವಾಗಲೂ ಕೂಡ ಮತದಾರರ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು, ಮತದಾನದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅನ್ನೋದೇ ಬಹಳ ಉದ್ದೇಶ ಸರ್ಕಾರದಾಗಿರುತ್ತೆ. ಬಟ್ ಈ ಇಂಟೆನ್ಸಿವ್ ರಿವಿಷನ್ನಿಂದ ಆಲ್ಮೋಸ್ಟ್ ಮತದಾರರ ಸಂಖ್ಯೆ ಬಹಳ ಗಣನೀಯವಾಗಿ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆಯಾ ಅಂತ? ಇಲ್ಲ, ಈಗೇನಾಗಿದೆ, ಅರ್ಹ ಮತದಾರರು ಮತದಾರ ಪಟ್ಟಿಯಲ್ಲಿ ಇರಬೇಕು ಅನ್ನೋದು ಚುನಾವಣಾ ಆಯೋಗದ ಧ್ಯೇಯ. ಹಾಗಾಗಿ ಅರ್ಹರು ಎಲ್ಲರನ್ನೂ ನಾವು ಸೇರ್ಪಡೆ ಮಾಡ್ತೀವಿ. ನಮ್ಮ ಭಾಳ ಮುಖ್ಯ ಧ್ಯೇಯ ಏನಂದರೆ, ಅರ್ಹರು ಒಬ್ಬರು ಸಹ ಮತದಾರ ಪಟ್ಟಿಯಲ್ಲಿ ಬಿಟ್ಟು ಹೊರಗುಳಿಬಾರ್ದು, ಅನರ್ಹರು ಒಬ್ಬರು ಸಹ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಇದು ನಮ್ಮದು ಧ್ಯೇಯ. ಹಾಗಾಗಿ ಎಲ್ಲರನ್ನ ಸೇರ್ಪಡೆ ಮಾಡ್ತೀವಿ. ನೀವು ನೋಡಿ, SIR ಆದ ನಂತರ ಯಾವುದೇ ಎಲೆಕ್ಷನ್ ಆಗಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಈ ಡುಪ್ಲಿಕೇಟ್ ವೋಟರ್ನ ಎಲಿಮಿನೇಟ್ ಮಾಡ್ತೀವಲ್ವಾ, ಶಿಫ್ಟ್ ಆದವ್ರನ್ನ, ಡೆತ್ ಆದವ್ರನ್ನ. ಹಾಗಾಗಿ ಅಂಥದ್ದು ತೆಗೆದಿರೋದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ಖಂಡಿತ ಜಾಸ್ತಿ. ಇಲ್ಲಿ ಬೆಂಗಳೂರಲ್ಲಿ ನೀವು ನೋಡ್ಬೋದು, ಯಾವ್ರೇಜ್ ಎಲ್ಲ ಕ್ಷೇತ್ರಗಳಲ್ಲೂ 50 ಆಸ್ಪಾಸ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇರ್ತದೆ. ಇದಾದಮೇಲೆ ಖಂಡಿತ ಅದು ಜಾಸ್ತಿ ಆಗುತ್ತೆ. ಸರಿ, ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಒಂದು ವಿಶೇಷ ಸೌಲಭ್ಯ ಮತದಾನದ ಸಂದರ್ಭದಲ್ಲೂ ಕೂಡ ಇರುತ್ತೆ. SIRನಲ್ಲೂ ಕೂಡ ಆ ರೀತಿಯ ಪ್ರತ್ಯೇಕ ವ್ಯವಸ್ಥೆ, ಆ ರೀತಿ ಏನಾದ್ರು ನೀವು ಪ್ಲಾನ್? ಈಗ ನಮ್ಮಲ್ಲಿ ಅದು ಈ ಮತದಾರ ಪಟ್ಟಿ ಐಡೆಂಟಿಫೈ ಮಾಡಬೇಕಾದ್ರೆ ಅವ್ರದ್ದು ಸಹ ನಾವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀವಿ. ಅವ್ರಿಗೂ ನಾವು ಕೆಲವರು ಬರಲಿಕ್ಕೆ ಆಗೋದಿಲ್ಲ, ನಾವು ಮನೆಗೆ ಹೋಗಿ ಫಾರ್ಮ್ ಕೊಡಬೇಕು, ಮನೆಯಿಂದ ಫಾರ್ಮ್ ಕಲೆಕ್ಟ್ ಮಾಡಬೇಕು, ಈ ಥರದ್ದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಬಂದಂಥ ಸಂದರ್ಭದಲ್ಲಿ, ವಾರ್ಡಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಿಯಾರಿಟಿ ಕೊಡಬೇಕಂತ ಸೂಚನೆ ಕೊಟ್ಟಿರ್ತೀವಿ. ಇವರು ವಿಶೇಷ ಚೇತನರು ಬಂದರೆ ಅವರಿಗೆ ವಿಶೇಷ ಮೊದಲನೇ ಅವಧಿಯಲ್ಲಿ ಮಾಡಬೇಕು. ಉದಾಹರಣೆಗೆ ಮಹಿಳೆಯರು ಬಂದರು, ವಯಸ್ಸಾದ ಹಿರಿಯ ನಾಗರಿಕರು ಬಂದು, ಇವರಿಗೆಲ್ಲ ಸ್ವಲ್ಪ ಆದ್ಯತೆ ಮೇರೆ ಕಳಿಸ್ಬೇಕು ಅಂತ ನಾವು ಹೇಳಿ. ಈಗ ಹೊಸ ಮತದಾರರ ಸೇರ್ಪಡೆ ಆಗಬೇಕು. ಈಗ ನನಗೆ 17 ವರ್ಷ ಆಗಿದೆ, ಆಲ್ಮೋಸ್ಟ್ ಒಂದು ಆಗಸ್ಟ್ ಅಥವಾ ಅಕ್ಟೋಬರ್ ಒಳಗೆ 18 ವರ್ಷ ತುಂಬುತ್ತೆ ಅಂತ ಅಂದ್ಕೊಳ್ಳಿ ಸರ್. ನನಗೆ ಎಲಿಜಿಬಲ್ ಇದೆನಾ ನಾನು ಫಾರ್ಮ್ ಫಿಲ್ಅಪ್ ಮಾಡೋಕ್ಕೆ? ಅಕ್ಟೋಬರ್ 1ಕ್ಕೆ ನಿಮ್ಮದು 18 ವರ್ಷ ತುಂಬಿರ್ತದೆ ಅಂತ ಆದರೆ ನೀವು ಅರ್ಹ. ನಾವು ಈಗ ಆಗಸ್ಟಲ್ಲಿ ಏನು ಫಾರ್ಮ್ ತಗೋತೀವಿ, ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನಲ್ಲಿ ಫಾರ್ಮ್ ತಗೋತೀವಿ, ಅದರಲ್ಲಿ ಫಾರ್ಮ್ ನಂಬರ್ 6 ನೀವು ಫಿಲ್ ಮಾಡಿಕೊಟ್ರೆ ನಿಮಗಿದು ಅಂತಿಮವಾಗಿ ಅಕ್ಟೋಬರ್ 7ನೇ ತಾರೀಕು ಬರುವಂಥ ಮತದಾರ ಪಟ್ಟಿಯಲ್ಲಿ ಹೆಸರಿರುತ್ತೆ. ಅಂಥ ಹೊಸ ಮತದಾರ, ಯಾಕಂತ ಹೇಳಿದ್ರೆ ಗೊಂದಲ ಅಂತ ಹೇಳಿದ್ರೆ ಎಲ್ರಿಗೂ 18 ವರ್ಷ ಆದ ಬಳಿಕವೇ ನನಗೆ ಎಲಿಜಿಬಿಲಿಟಿ ಸಿಗುತ್ತೆ, ಅಲ್ಲಿವರೆಗೂ ನಾನು ಆ ಸಾಹಸಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿಲ್ಲ. ಏನಂದರೆ ಎಲಿಜಿಬಿಲಿಟಿ ಡೇಟ್ನ ಚುನಾವಣಾ ಆಯೋಗ ಫಿಕ್ಸ್ ಮಾಡೋದೇ ಅದಕ್ಕಾಗಿ. ಚುನಾವಣಾ ಆಯೋಗ ಈಗ ನಮಗೆ 1 ಅಕ್ಟೋಬರನ್ನು ಎಲಿಜಿಬಿಲಿಟಿ ಡೇಟ್ ಅಂತ ಮಾಡಿದ್ದಾರೆ. ಹಾಗಾಗಿ ಯಾರಿಗೆಲ್ಲ 1 ಅಕ್ಟೋಬರ್ಗೆ 18 ವರ್ಷ ತುಂಬುತ್ತೆ ಅವರು ಮತದಾರ ಪಟ್ಟಿಯಲ್ಲಿ ಹೆಸರು, ಒಂದು ದಿವಸ ಕಡಿಮೆ ಆದರೂ ಯಾವುದೇ ಕಾರಣಕ್ಕೂ ಸೇರ್ಪಡೆ ಮಾಡಲಿಕ್ಕೆ ಆಗೋದಿಲ್ಲ, ಆ ನಂತರವೇ ಸೇರಿಸಬೇಕಾಗುತ್ತೆ. ಅಕ್ಟೋಬರ್ 1ಗೆ ಯಾರೆಲ್ಲ 18 ವರ್ಷ ತುಂಬಿರುತ್ತೆ ಅವರೆಲ್ಲರೂ ಸಹ ಮತದಾರ ಪಟ್ಟಿ ಸೇರ್ಪಡೆ ಮಾಡಲಿಕ್ಕೆ ಅರ್ಹರು. ಅವರು ಫಾರ್ಮ್ ನಂಬರ್ 6 ಕೊಡ್ಬೋದು. ಹೊಸ ಮತದಾನ ಅಂತ ಹೇಳಿದ್ರೆ ಭಾರಿ ಕ್ರೇಜ್ ಇರುತ್ತೆ ಸರ್. ನೀವು ನೋಡಿಬೇಕಾದ್ರೆ ಒಂದು ವೋಟ್ ಹಾಕಿ ಬಂದಮೇಲೆ ಇಂಕದೊಂದು ಫೋಟೋ ಹಾಕ್ಕೊಂಡು ನಾನು ವೋಟ್ ಮಾಡಿದೆ ಅಂತೇಳಿ ಸ್ಟೇಟಸ್ ಇಡುವಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಹೊಸ ಹುಮ್ಮಸ್ಸು ಇರುತ್ತಲ್ಲ, ಆ ಹುಮ್ಮಸ್ಸಿನ ಯುವಕರು ಮತದಾನದಿಂದ ಹೊರಗುಳಿಬಾರ್ದು ಅಂದರೆ ಅವ್ರಿಗೆ ಕೊಡೋ ಸಂದೇಶ ನೀವು? ಈಗೇನಿಲ್ಲ, ಎಲ್ಲರೂ ಈ ಪ್ರಜಾಪ್ರಭುತ್ವ
ಎಲ್ಲರನ್ನು ಒಳಗೊಂಡ ಪ್ರಜಾಪ್ರಭುತ್ವ. ಯುವಕರು ಬರಬೇಕು, ವಯಸ್ಸಾದರು ಬೇಕು, ಎಲ್ಲರೂ ಬೇಕು, ನಾವು ವಿಶೇಷ ಚೇತನರು ಬೇಕು, ಎಲ್ಲರೂ ಸಹ ಸೇರಿ ಪ್ರಜಾಪ್ರಭುತ್ವ ಆಗುತ್ತೆ. ಹಾಗಾಗಿ ನಾನೇನಂದರೆ ಮತದಾರ ಪಟ್ಟಿಲಿ ಹೆಸರು ಸೇರ್ಪಡೆ ಮಾಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಓಟಿಗೂ ಸಹ ಬರಬೇಕು. ಭಾಳ ಈ ಉತ್ಸಾಹ ನಾರ್ಮಲ್ಲಾಗಿ ನಮ್ಮಲ್ಲಿ ನೋಡ್ತೀವಿ, ಬೆಂಗಳೂರು ಮೆಟ್ರೋಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಯಾವಾಗಲೂ ಕಡಿಮೆ. ಯಾಕೆಂದರೆ ರಜೆ ಸಿಕ್ತು ಅಂತ ಹೊರಟು ಬಿಡ್ತಾರೆ, ವೋಟಿಂಗ್ ಮಾಡೋದಕ್ಕೆ ಕ್ರೇಜ್ ಇರೋದಿಲ್ಲ. ನೀವು ಹೇಳೋ ಹಾಗೆ ಇತ್ತೀಚೆಗೆ ಆ ಟ್ರೆಂಡ್ ಬಂದಿದೆ. ಒಂದು ಅಟ್ಲೀಸ್ಟ್ ವೋಟ್ ಹಾಕಿದ ಮೇಲೆ ಒಂದು ನಾವು ತೋರಿಸಿ, ಇದನ್ನು ಬೆರಳನ್ನು ತೋರಿಸಿ ಒಂದು ಸ್ಟೇಟಸ್ ಹಾಕ್ಲಿಕ್ಕಾದ್ರೂ ವೋಟ್ ಬರೋ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಬರಬೇಕು ಪ್ರಜಾಪ್ರಭುತ್ವದಲ್ಲಿ, ಎಲ್ಲರೂ ಬಂದು ಮತದಾನ ಮಾಡಿದ್ರೇ ನಮಗೆ ಬೇಕಾದಂಥ ಉತ್ತಮ ನಾಯಕರನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಎಲ್ರಿಗೂ ಮನವಿ ಮಾಡೋದಿಷ್ಟು, ಯಾರಿಗೆಲ್ಲ ಅಕ್ಟೋಬರ್ 1ಗೆ 18 ವರ್ಷ ತುಂಬುತ್ತೆ ಅವರೆಲ್ಲರೂ ಬಂದು ನಮಗೆ ವೋಟ್ ಫಾರ್ಮ್ 6 ತುಂಬಿಕೊಡ್ಬೇಕು, ಮತದಾರ ಪಟ್ಟಿಯ ಭಾಗ ಆಗಬೇಕು. ಆ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತ ನಾನು ಹೇಳ್ತೀನಿ. ಮಾತನಾಡಿಸ್ತಾ ಹೋಗ್ತೀನಿ ಸರ್. ಅನೇಕ ಕಾಲರ್ಗಳಿದ್ದಾರೆ, ಅನೇಕ ಸಮಸ್ಯೆಗಳನ್ನು ಹೇಳಬೇಕು ಅಂತ ಇದ್ದರೆ ಖಂಡಿತವಾಗಿ ನಮಗೆ ಕರೆ ಮಾಡಿ ಮಾತನಾಡಿ. ಜಗದೀಶ್ ಅವರಿದ್ದಾರೆ. ಪ್ರತಿಯೊಂದು ಸಮಸ್ಯೆ ನೀವು ಅಂದುಕೊಂಡಿರ್ತೀರಿ, ಆ ಸಮಸ್ಯೆ ಅಲ್ಲವೇ ಅಲ್ಲ, ಅದು ಆ ಸಮಸ್ಯೆಗೆ ಪರಿಹಾರ ಇದೆ, ಸುಲಭ ಪರಿಹಾರ ಇದೆ, ನಿಮ್ಮ ಮನೆಗೆ ಬಂದು ಪರಿಹಾರ ಮಾಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಅನೇಕ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಿಮಗೂ ಗೊಂದಲಗಳಿದ್ದರೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡಿಬೋದಾಗಿದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ.